ಬೇಲ್ನಲ್ಲಿ ಇರುವಂತಹ ದಾಸನಿಗೆ ಎದುರಾಗ್ತಾ ಇದೆ ಮತ್ತೊಂದು ಶಾಕ್. ಬೆನ್ನು ನೋವಿನಿಂದ ಪರದಾಡ್ತಿರುವ ಪೊರ್ಕಿಗೆ ಮತ್ತೊಂದು ಬಿಸಿ ಮುಟ್ಸೋಕೆ ಖಾಕಿ ಮುಂದಾಗಿದ್ದು ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಖಾಕಿ ವ್ಯೂಹವನ್ನ ಹೆಣೆದಿದೆಯಂತೆ. ಬೇಲ್ನಲ್ಲಿ ಸದ್ಯ ಮಧ್ಯಂತರ ಬೇಲ್ನಲ್ಲಿ, ರೆಗ್ಯುಲರ್ ಬೇಲ್ನಲ್ಲ ಮಧ್ಯಂತರ ಬೇಲ್ನಲ್ಲಿದ್ದಾರೆ ದರ್ಶನ್. ಸೊ ಅವ್ರಿಗೆ ಮತ್ತೊಂದು ಶಾಕ್ ಏನು ಅಂದ್ರೆ, ಒಂದು ಕಡೆ ಮುಗಿತಾ ಬಂತು ಮಧ್ಯಂತರ ಬೇಲು, ಇನ್ನೊಂದು ಕಡೆ ಇವತ್ತು ಹೈಕೋರ್ಟ್ ನಲ್ಲಿ ಬೇಲ್ ಅರ್ಜಿ, ಮತ್ತೊಂದು ಕಡೆ ಬಿಗ್ ಶಾಕ್ ಏನಪ್ಪ ಪೊಲೀಸರು ಕೊಡೋದಕ್ಕೆ ಮುಂದೆ ಆಗ್ತಾ ಇರುವುದು ಅಂದ್ರೆ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಮಾಡ್ತಾ ಇದ್ದಾರಂತೆ. ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಖಾಕಿ ವ್ಯೂಹ. ಅಯ್ಯನ ವಿರುದ್ಧ ಮತ್ತೊಂದು ದೂರಿಗೆ ಈಗ ಖಾಕಿ ರೆಡಿ ಆಗಿದೆ. ಬೆಂಗಳೂರು ಪೊಲೀಸರಿಂದ ಚಾರ್ಜ್ ಶೀಟ್ಗೆ ಸನ್ನದ್ಧ. ಬೇಲ್ನಲ್ಲಿರುವ ದಾಸನಿಗೀಗ ಮತ್ತೊಂದು ಬಿಗ್ ಶಾಕ್. ಬೆನ್ನು ನೋವು ಒಂದು ಕಡೆ, ಅದರಿಂದ ಪರದಾಟ ನಡೆಸ್ತಾ ಇದ್ದಾರೆ ದರ್ಶನ್, ಹಾಸ್ಪಿಟಲೈಸ್ ಆಗಿದ್ದಾರೆ. ಇತ್ತ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಕೂಡ ತಯಾರಾಗಿದ್ದಾರಂತೆ. ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಖಾಕಿ ವ್ಯೂಹವನ್ನ ಹೆಣೆದಿದೆಯಂತೆ. ಅಯ್ಯನ ವಿರುದ್ಧ ಮತ್ತೊಂದು ದೂರಿಗೀಗ ರೆಡಿ ಆಗಿದೆ ಖಾಕಿ. ಬೆಂಗಳೂರು ಪೊಲೀಸರು ಮಾಡಿಕೊಂಡಿರುವ ತಯಾರಿ. ಬೇಲ್ನಲ್ಲಿ ಇರುವಂತಹ ದಾಸನಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಬೆನ್ನು ನೋವಿನಿಂದ ಪರದಾಡುತ್ತಿರುವ ಪೊರ್ಕಿಗೆ ಬಿಸಿ ಮುಟ್ಸೋದಿಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಸುಪ್ರೀಂ ಮೆಟ್ಟಿಲೇರೋದಕ್ಕೂ ಕೂಡ ಮಧ್ಯಂತರ ಬೇಲನ ವಜಾ ಮಾಡಿ ಅಂತ ಈಗಾಗಲೇ ಸುಪ್ರೀಂಗೆ ಮೇಲ್ಮನವಿ ಕೂಡ ಸಲ್ಲಿಕೆ ಮಾಡಲಾಗಿದೆ. ಮಧ್ಯಂತರ ಬೇಲ್ನಲ್ಲಿ ಇದ್ದಾರೆ, ಹಾಗೋ ಹೀಗೋ ಟೆನ್ಷನ್ ನಲ್ಲೇ ದೂಡ್ತಾ ಇದ್ದಾರೆ ದಿನಗಳನ್ನ. ಇತ್ತ ಮತ್ತೊಂದು ಶಾಕ್ ಖಾಕಿ ಕಡೆಯಿಂದಲೇ, ಇದು ಎರಡನೇ ಶಾಕ್ ಖಾಕಿ ಕಡೆ. ದರ್ಶನ್ಗೆ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿದ್ದಾರೆ. 3-4 ದಿನಗಳಲ್ಲಿ ಎರಡನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ. 1500ಕ್ಕೂ ಹೆಚ್ಚು ಪುಟಗಳ ಎರಡನೇ ಚಾರ್ಜ್ ಶೀಟ್ ಸಿದ್ಧವಾಗಿದೆಯಂತೆ.